ಶ್ರೀ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣಕ್ಕೆ ಒಕ್ಕಲಿಗರ ಹಲವು ವರ್ಷಗಳ ಬೇಡಿಕೆಗೆ ಶಾಸಕ ಪಿ ರವಿಕುಮಾರ್ ನಾಂದಿ ಹಾಡಿದ್ದಾರೆ. ಮಂಡ್ಯ ನಗರಕ್ಕೆ ಹೈಟೆಕ್ ಸ್ಪರ್ಶ ನೀಡುವ ಹಿನ್ನೆಲೆ ಮಂಡ್ಯದ ಪ್ರಮುಖ ವೃತ್ತ ಜಿಸಿ ವೃತ್ತದಲ್ಲಿ ಸುಮಾರು 26 ಅಡಿ ಎತ್ತರದ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣಕ್ಕೆ ನಿರ್ಧಾರ ಮಾಡಿದ್ದು, ಈ ಹಿನ್ನೆಲೆಯಲ್ಲಿ ಖ್ಯಾತ ಶಿಲ್ಪಿ ಅರುಣ್ ಯೋಗಿ ಜೊತೆ ಶಾಸಕ ಗಣಿಗ ರವಿಕುಮಾರ್ ಸ್ಥಳ ಪರಿಶೀಲನೆ ನಡೆಸಿದರು. ತೆಗೆದ್ಬಿಡುವ ಗೋಡೆ ಗಂಟೆ ತೆಗೆದ್ಬಿಡುವ ಈಗ 3 ದಿಕ್ಕಿರೋದ್ರಿಂದ ಈಗ ಲೇಡಿ ಬಿದ್ದಲ್ಲ ಅಲ್ಲಿಗೆ ಬರ್ತೀವಿ. ಹಿಂದೆ ಕಡೆ ಬ್ರೀತಿಂಗ್ ಫೇಸ್ ಮಾಡೋದು ಚೆನ್ನಾಗಿ. ಹೌದು, ಇದು ಒಳಗೆ ಹೋದೇ ಬೇಡಿ. ಇದು ಏನಂದ್ರೆ ಆದಷ್ಟು ಶಾಸಕ ಪಿ ರವಿಕುಮಾರ್ ಮಾತನಾಡಿ, 2 ಕೋಟಿ ವೆಚ್ಚದಲ್ಲಿ ಕೆಂಪೇಗೌಡರ ಬೃಹತ್ ಪ್ರತಿಮೆ ನಿರ್ಮಾಣವಾಗಲಿದೆ. ಕೆಂಪೇಗೌಡರ ಪ್ರತಿಮೆಯಿಂದ ಮಂಡ್ಯಕ್ಕೆ ಹೊಸ ರೂಪ ಬರುತ್ತೆ. ಹೊಸ ಮಂಡ್ಯ ಕಟ್ಟಿಕೊಡುವ ಮಾತು ಕೊಟ್ಟಿದ್ದೆ. ಅದೇ ರೀತಿ ಹೊಸ ಸ್ಪರ್ಶ ಕೊಡ್ತಿದ್ದೇನೆ. ಮಂಡ್ಯ ನಗರ ಗುಂಡಿ ಮುಕ್ತ ನಗರ ಮಾಡಿದ್ದೇನೆ ಎಂದರು. ಮಂಡ್ಯ ನಗರಕ್ಕೆ ಹೊಸ ರೂಪ ಕೊಡಬೇಕು ಅಂತೇಳಿ ನಾನು ಶಾಸಕರಾದ ನಂತರ ಸರಿಸುಮಾರು 200 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳನ್ನು ಮಂಡ್ಯ ನಗರ ಒಂದಕ್ಕೆ ಇತಿಹಾಸದಲ್ಲಿ 100 ವರ್ಷದ ಇತಿಹಾಸದಲ್ಲಿ ಹಾಕಿದ್ದೀವಿ. ಪ್ರತಿ ರೋಡು, ಸರ್ಕಲ್ಲು, ಫುಟ್ಪಾತು, ಈ 3ನೇ ವಾರ್ಡ್ ಒಂದೇ ಒಂದು ವಾರ್ಡಿಗೆ 20 ಕೋಟಿಯನ್ನು ಹಾಕಿದ್ದೀವಿ. ಬಡವರು ಮಳೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ನರಕ ದೃಶ್ಯ ಕಾಣ್ತಾಯಿತ್ತು. 1 ಇಂಚು ನೀರು ಬರದಂಗೆ 2 ವರ್ಷದಲ್ಲೇ ಮಾಡಿ ತೋರಿಸಿದ್ದೀವಿ. ಈಗ ಮಂಡ್ಯದ ಸರ್ಕಲ್ಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ. ಅದಕ್ಕಾಗಿ 5 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ಸಂಜಯ್ ವೃತ್ತಕ್ಕೆ 2 ಕೋಟಿಯನ್ನು ಬಿಡುಗಡೆ ಮಾಡಿ, ಇಲ್ಲೊಂದು ಭಾಳ ಬಹುಜನರ ಬೇಡಿಕೆ, ಇಡೀ ಮಂಡ್ಯದ ಹಳ್ಳಿಯ ಜನರ ಬೇಡಿಕೆ, ಒಂದು ಕೆಂಪೇಗೌಡರ ಸ್ಟ್ಯಾಚು ಆಗಬೇಕು ಅಂತ. ಅದೇ ರೀತಿ ನಮ್ಮ ಅರುಣ್ ಯೋಗಿ ರಾಜವ್ರ ಹತ್ರನೇ ಕೆತ್ತನೆ ಮಾಡಿಸಿ ಅನ್ನೋದು ಭಾಳ ಜನರ ಬೇಡಿಕೆ ಆಗಿತ್ತು. ಇವತ್ತು ಅವ್ರನ್ನ ಸಂಜಯ್ ವೃತ್ತಕ್ಕೆ ಕರ್ಕೊಂಡು ಬಂದು ಎಲ್ಲಿ ಮಾಡ್ತೀವಿ ಆ ಸರ್ಕಲನ್ನು ನೋಡಿದ್ದೀವಿ. ಇನ್ನು ಎಲ್ಲ ಅಪ್ರೂವಲ್ ಆಗಿದೆ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 2 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಒಟ್ಟು ತಳಪಾಯ ಮತ್ತು ವಿಗ್ರಹ ಸೇರಿ 26 ಅಡಿ ಇರುತ್ತೆ. 2 ಕೋಟಿ ರೂಪಾಯಿಯಲ್ಲಿ ವಿಶೇಷವಾದ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾಯಿದ್ದೀವಿ. ಅದು ಸ್ಥಾಪನೆ ಆದ ನಂತರ ಮಂಡ್ಯಕ್ಕೆ ಹೊಸ ಕಳೆ ಬರುತ್ತೆ. ಬಹುಜನರ ಬೇಡಿಕೆಯನ್ನು ಈಡೇರಿಸಿದಂಥ ಸಂತೃಪ್ತಿ ನಮಗಿರುತ್ತೆ. ಖ್ಯಾತ ಶಿಲ್ಪಿ ಅರುಣ್ ಯೋಗಿ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಮಾಡುವ ಅವಕಾಶ ಸಿಕ್ಕಿದೆ. ನಮ್ಮ ತಾಯೂರು ಮಂಡ್ಯ, ಅದಕ್ಕೆ ವಿಶೇಷ ಅಭಿಮಾನ. ಅಚ್ಚುಕಟ್ಟಾಗಿ ಈ ಜವಾಬ್ದಾರಿಯುತವಾಗಿ ನಾನು ಕೆಲಸ ಮಾಡ್ತೇನೆ. ಮಹಾನ್ ನಾಯಕರಿಗೆ ಇತಿಹಾಸವಿದೆ. ಆ ಇತಿಹಾಸ ತಿಳಿದು ನಾಯಕರ ಪ್ರತಿಮೆ ಕೆತ್ತನೆ ಮಾಡ್ತೇನೆ ಎಂದರು. ಇವತ್ತೊಂದು ವಿಶೇಷ ದಿನ ಅಂತಲೇ ಹೇಳ್ಬೋದು. ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಮ್ಮ ಮಂಡ್ಯದಲ್ಲಿ ಮಾಡಬೇಕು ಅಂತ ಮಾನ್ಯ ಶಾಸಕರು ಭಾಳ ಪ್ರೀತಿಯಿಂದ, ಆಸಕ್ತಿಯಿಂದ ಒಂದು ಆಹ್ವಾನ ಕೊಟ್ಟಿದ್ದರು, ಬಂದು ನೋಡಲಿಕ್ಕೆ, ಜಾಗ ಒಂದು ಪರಿಶೀಲನೆ ಮಾಡಲಿಕ್ಕೆ. ಆ ವಿಷಯವಾಗಿ ಇವತ್ತು ಇಲ್ಲಿ ಬಂದಿದ್ದೀವಿ. ಇದು ಭಾಳ ವಿಶೇಷ. ಇನ್ನೊಂದು ರೀತಿಯಲ್ಲಿ ಏನಂದರೆ, ನಮ್ಮ ತಾಯಿಯೂ ಸಹ ಮಂಡ್ಯದ ಮುಟ್ನಳ್ಳಿಯವರು. ಸೊ ಅದೇ ರೀತಿಯಲ್ಲಿ ದೇಶದ ಎಲ್ಲ ಕಡೆ ಮಾಡಿದ್ರೂ ಸಹ ನಮ್ಮ ಮಂಡ್ಯದಲ್ಲಿ ಮಾಡೋದು ಭಾಳ ಸಂತೋಷದ ವಿಷಯ. ಜೊತೆಗೆ ನಮ್ಮ ಕೆಂಪೇಗೌಡರು ಮತ್ತು ನಮ್ಮ ಮಂಡ್ಯಗೂ ಸಹ ಅವ್ರ ಮೇಲೆ ಭಾಳಷ್ಟು ಪ್ರೀತಿ ಇದೆ. ಆ ಪ್ರೀತಿಗೆ ಏನಂತೀವಿ, ಕಲೆಯ ಮುಖಾಂತರ ಎಲ್ಲ ರೀತಿಯ ಒಂದು ನ್ಯಾಯನ ಒದಗಿಸುವ ಪ್ರಯತ್ನ ಮಾಡ್ತೀನಿ. ಈ ಒಂದು ಅವಕಾಶಕ್ಕೆ ನನ್ನನ್ನೆಲ್ಲ ಕರೆಸಿದ್ದಕ್ಕೆ ಶಾಸಕರು ಸಹ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದೇ ವೇಳೆ ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಮಾಜಿ ನಗರಸಭೆ ಅಧ್ಯಕ್ಷ ಮಂಜು, ಎಲ್ ಕೃಷ್ಣ, ಕೃಷ್ಣೇಗೌಡ, ತಮ್ಮಣ್ಣ, ರವೀಂದ್ರ, ಎಂಎಸ್ ಅಭಿಲಾಷ್, ರಮೇಶ್ ಸೇರಿದಂತೆ ಒಕ್ಕಲಿಗರ ಸೇವಾ ಟ್ರಸ್ಟ್, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳಿದ್ರು.